6 ಮಂದಿ ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಮಾತುಕತೆ ನಡೀತಾ ಇದೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಈ ಎಲ್ಲ ನಕ್ಸಲರು ಬರ್ತಾ ಇರೋದು. 6 ಮಂದಿ ನಕ್ಸಲರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಾತುಕತೆಯೂ ಕೂಡ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾತಾಡ್ತಾರೆ ಸರ್, ಇವತ್ತು ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಇವತ್ತು ಓಕೆ ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಇವತ್ತು ಓಕೆ ನಕ್ಸಲೀಯರ ಶರಣಾಗತಿ ವಿಚಾರದಲ್ಲಿಯೂ ಕೂಡ ರಾಜಕೀಯ ಎಂಟ್ರಿ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಬೆಳವಣಿಗೆ ವಿಚಾರವಾಗಿ ಸುನೀಲ್ ಕುಮಾರ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ನಡೆಯ ವಿರುದ್ಧ ಸುನೀಲ್ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಗರ ನಕ್ಸಲೀಯರನ್ನ ಹುಟ್ಟುಹಾಕೋ ತಂತ್ರ ಅಂತ ಹೇಳಿ ಸುನೀಲ್ ಹೇಳಿರೋದು. ಸಿಎಂ ಪಕ್ಕದಲ್ಲೇ ನಗರ ನಕ್ಸಲೀಯರು ಇದ್ದಾರೆ. ಎಎನ್ಎಫ್ ಯೋಧರ ಬಲಿದಾನಕ್ಕೆ ಬೆಲೆ ಇಲ್ವೇ? ಹಾಗಿದ್ರೆ ನಕ್ಸಲೀಯರಿಗೆ ವಿಶೇಷ ಪ್ಯಾಕೇಜ್ ಯಾಕೆ? ಕಾಡ ನಕ್ಸಲ್ ನಾಡ ನಕ್ಸಲ್ ಆಗ್ತಾ ಇದ್ದಾರೆ. ಎಎನ್ಎಫ್ ಆತ್ಮಸ್ಥೈರ್ಯ ಕುಸಿಯೋದಿಲ್ವೇ ಅಂತ ಸಿದ್ದರಾಮಯ್ಯ ವಿರುದ್ಧ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ ನಕ್ಸಲ ಶರಣ? ಅಲ್ಲ, ಮುಖ್ಯಮಂತ್ರಿಗಳು 1 ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. 1 ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ತಿರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ಎಎನ್ಎಫ್ನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್, ಇದು ಹಿಂದೆ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗ್ಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ. ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು ನಕ್ಸಲರು ಏನು ಮಾಡ್ತಿದ್ದಾರೆ, ಅದಕ್ಕೆ ಕುಮ್ಮಕ್ಕನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳವಣಿಗೆಗಳು ನಡೆಯುತ್ತೆ. 6 ಮಂದಿ ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಮಾತುಕತೆ ನಡೀತಾ ಇದೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಈ ಎಲ್ಲ ನಕ್ಸಲರು ಬರ್ತಾ ಇರೋದು. 6 ಮಂದಿ ನಕ್ಸಲರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಾತುಕತೆಯೂ ಕೂಡ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾತಾಡ್ತಾರೆ. ಸರ್, ಇವತ್ತು ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಇವತ್ತು ಓಕೆ ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಇವತ್ತು ಓಕೆ ನಕ್ಸಲೀಯರ ಶರಣಾಗತಿ ವಿಚಾರದಲ್ಲಿಯೂ ಕೂಡ ರಾಜಕೀಯ ಎಂಟ್ರಿ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಬೆಳವಣಿಗೆ ವಿಚಾರವಾಗಿ ಸುನೀಲ್ ಕುಮಾರ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ನಡೆಯ ವಿರುದ್ಧ ಸುನೀಲ್ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಗರ ನಕ್ಸಲೀಯರನ್ನ ಹುಟ್ಟುಹಾಕೋ ತಂತ್ರ ಅಂತ ಹೇಳಿ ಸುನೀಲ್ ಹೇಳಿರೋದು.
ಸಿಎಂ ಪಕ್ಕದಲ್ಲೇ ನಗರ ನಕ್ಸಲೀಯರು ಇದ್ದಾರೆ. ಎಎನ್ಎಫ್ ಯೋಧರ ಬಲಿದಾನಕ್ಕೆ ಬೆಲೆ ಇಲ್ವೇ? ಹಾಗಿದ್ರೆ ನಕ್ಸಲೀಯರಿಗೆ ವಿಶೇಷ ಪ್ಯಾಕೇಜ್ ಯಾಕೆ? ಕಾಡ ನಕ್ಸಲ್ ನಾಡ ನಕ್ಸಲ್ ಆಗ್ತಾ ಇದ್ದಾರೆ. ಎಎನ್ಎಫ್ ಆತ್ಮಸ್ಥೈರ್ಯ ಕುಸಿಯೋದಿಲ್ವೇ ಅಂತ ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಸುನಿಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ? ನಕ್ಸಲರ ಶರಣ ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ಎಎನ್ಎಫ್ನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್, ಇದು ಹಿಂದೆ ಎಂದೂ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗಿಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ. ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು ನಕ್ಸಲರು ಏನು ಮಾಡ್ತಿದ್ದಾರೆ, ಅದಕ್ಕೆ ಕುಮ್ಮಕ್ಕನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳವಣಿಗೆಗಳು ನಡೆಯುತ್ತೆ. 6 ಮಂದಿ ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಮಾತುಕತೆ ನಡೀತಾ ಇದೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಈ ಎಲ್ಲ ನಕ್ಸಲರು ಬರ್ತಾ ಇರೋದು. 6 ಮಂದಿ ನಕ್ಸಲೀಯರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಾತುಕತೆಯೂ ಕೂಡ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾತಾಡ್ತಾರೆ ಸರ್, ಇವತ್ತು ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗ್ತೀವಿ ಅಂತ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಇವತ್ತು ಓಕೆ ಸಂಜೆ ಸಿಎಂ ವೇಳೆ ಸಿಎಂ ಸಮ್ಮುಖದಲ್ಲಿ ಶರಣಾಗ್ತೀವಿ ಅಂತ ಶರಣಾಗತಿ ಆಗ್ತಾ ಇದ್ದಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಸರ್,